ಆಕೆಗೆ ಈಗ ಕಣ್ಣು ಸರಿಯಾಗಿ ಕಾಣಿಸೋಲ್ಲ, ಕಿವಿಯೂ ಅಷ್ಟಕ್ಕಷ್ಟೇ. ಆಕೆ ಈ ಊರಿಗೆ ಬಂದು 1 ವರ್ಷ ಆಗಿರಬೇಕು. ಸಮುದ್ರ ದಂಡೆಯಲ್ಲಿ ತಮ್ಮ ಅಜ್ಜ ಕಟ್ಟಿಸಿದಂಥ ಹಳೆಯ ಮನೆಯಲ್ಲಿ ವಾಸ ಆಗಿದ್ದಾರೆ. ಮನೆಯಲ್ಲಿರೋ ಒಬ್ಬರೇ. ಒಂದು ದಿವಸ ಮನೆ ಮುಂದೆ ಸೈಕಲ್ ಗಂಟೆ ಆಯಿತು. ಪೋಸ್ಟ್ಮನ್ ಬಂದ ಅಂತ ಹೋಗಿ ಬಂದು ನೋಡ್ತಾರೆ, ಒಂದು ಲಕೋಟೆಯನ್ನು ಬಾಗಿಲು ಸಂಧಿ ಅಂತ ತೋರಿಸಿ ಹೋಗ್ಬಿಟ್ಟ ಅವನು. ಆಕೆಗೆ ಆಶ್ಚರ್ಯ, ನನಗೆ ಯಾರು ಪತ್ರ ಬರೀತಾರೆ? ಕಣ್ಣಿಗೆ ಕನ್ನಡಕ ಏರಿಸ್ಕೊಂಡು ಲಕೋಟೆ ಹೊಡೆದು ಓದಿದರು. ಮೊದಲೇ ಕಣ್ಣು ಮಂಜು, ಆದರೆ ಪತ್ರ ಓದಿದ ಮೇಲೆ ಮತ್ತಷ್ಟು ಮಂಜಾಯಿತು. ಆ ಪತ್ರದಲ್ಲಿತ್ತು, ನನ್ನ ಪ್ರೀತಿಯ ಮೇಡಮ್, ನಾನು 15 ವರ್ಷಗಳ ಹಿಂದೆ ನಿಮ್ಮ ವಿದ್ಯಾರ್ಥಿಯಾಗಿದ್ದೆ. ನನ್ನ ಹೆಸರನ್ನು ನೀವು ಮರ್ತಿರ್ಲಿಕ್ಕಿಲ್ಲ. ನಾನು ಅನೀಶಾ ಮೇಡಮ್, ಅನೀಶಾ. ನಿಮಗೆ ತುಂಬ ಕಾಟ ಕೊಟ್ಟ ವಿದ್ಯಾರ್ಥಿ. ನೀವು ನನಗೊಂದು ಬಿರುದು ಕೊಟ್ಟಿದ್ರಿ, ನೆನಪಿದೆಯಾ? ನೀನು ಶಿಕ್ಷಕರ ಶತ್ರು ಅಂತ. ಮೇಡಮ್, ನಿಮ್ಮ ತಾಳ್ಮೆಗೆ ನನ್ನ ಸಲ್ಯೂಟ್. ನಿಮ್ಮ ಹಾಗೆ ನನ್ನನ್ನು ಯಾರೂ ತಿದ್ದಲಿಲ್ಲ. ನೀವು ಅಷ್ಟು ಬೆನ್ನು ಬಿದ್ದು ನನ್ನ ಸರಿಪಡಿಸದೆ ಹೋಗಿದ್ದರೆ ನಾನೇನಾಗ್ತೀನೋ ಗೊತ್ತಿಲ್ಲ. ಬಹುಶಃ ಅನಾಮಧೇಯನಾಗಿ, ಭೂಗತ ದೊರೆಗಳ ಶಿಷ್ಯನಾಗಿ ಮುಂಬೈನ ಸಂಧಿ ಗೊಂದುಗಳಲ್ಲಿ ಕಳೆದು ಹೋಗ್ತಿದ್ದೆ ನಾನು. ಆದರೆ ನಿಮ್ಮಿಂದಾಗಿ ನಾನೀಗ ಸೈನಿಕ ಆಗಿದ್ದೇನೆ ಮೇಡಮ್. ಕಾರ್ಗಿಲಲ್ಲಿ ವೈರಿಗಳ ಜೊತೆ ಹೋರಾಡ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ನನ್ನ ಬದುಕು ಎಷ್ಟು ದಿವಸ ಇದೆಯೋ ಗೊತ್ತಿಲ್ಲ. ಯುದ್ಧದಲ್ಲಿ ಹೇಳೋಕ್ಕಾಗಲ್ಲ. ನನಗೆ ನನ್ನ ಬದುಕು ಭಾಳ ದಿವಸ ಉಳಿದಿಲ್ಲ ಅನ್ನಿಸ್ತಾ ಇದೆ. ಬಹುಶಃ ಹಿಂದೆನೇ ಕೊನೆ ದಿವಸ ಆದರೂ ಆಗ್ಬೋದು. ನನಗೆ ಪ್ರೀತಿ ತೋರಿಸಿ ನನ್ನನ್ನು ಮನುಷ್ಯನಂತೆ ಕಂಡಂಥ ನಿಮ್ಮ ನೆನಪು ಭಾಳ ಕಾಡ್ತು ಅಮ್ಮ. ಅದಕ್ಕೆ ಈ ಪತ್ರ. ಗುಡ್ ಬೈ ಮೇಡಮ್, ನಿಮ್ಮ ಶಿಕ್ಷಕರ ಶತ್ರು ಅನೀಶ್. ಕಣ್ಣು ಒರೆಸ್ಕೊಂಡು ನೆನೆಸ್ಕೊಂಡ್ರು. ಅನೀಶನ ಮುಖ ಕಣ್ಣು ಮುಂದೆ ಬಂತು. ತಾನು ಮುಂಬೈ ಶಾಲೆಯಲ್ಲಿ ಕಲಿಸ್ತಿರ್ಬೇಕಾದ್ರೆ ಈ ಹುಡುಗ ಅಲ್ಲಿದ್ದ. ತುಂಬ ಸುಂದರ ಹುಡುಗ. ಅವನು ಅನಾಥ ಅಂತ ಆಮೇಲೆ ಗೊತ್ತಾಯಿತು. ಸೋದರ ಮಾವನ ಮನೆಯಲ್ಲಿದ್ದು ಕಲಿತಾ ಇದ್ದ. ಸೋದರ ಮಾವನೋ ಅಸಾಧ್ಯ ಕುಡುಕ. ಈ ಹುಡುಗನನ್ನು ಓದಿಗೆ ಹಚ್ಚೋದೇ ಭಾಳ ಕಷ್ಟದ ಕೆಲಸ ಆಗಿತ್ತು. ಎಲ್ಲರ ಜೊತೆ ಜಗಳಾಡ್ತಾ ಇದ್ದ, ಶಿಕ್ಷಕರ ಜೊತೆಗೆ. ಇವ್ರ ಜೊತೆಗೂ ಜಗಳಾಡ್ತಿದ್ದ. ನಾನು ಯಾಕೆ ಓದು ಅಂತ ಒತ್ತಾಯಿಸ್ತೀರಿ? ನಾವು ಓದಬೇಕಾಗಿಲ್ಲ ನನಗೆ. ನಾನು ರೈಲ್ವೆ ಇಂಜಿನಲ್ಲಿ ಕ್ಲೀನರ್ ಆಗ್ತೇನೆ, ನಂತರ ಡ್ರೈವರ್ ಆಗ್ತೇನೆ. ಆ ಕೆಲಸಕ್ಕೆ ಗಣಿತ ವಿಜ್ಞಾನ ಯಾಕೆ ಬೇಕು ಅಂತ ಜಗಳಾಡ್ತಾ ಇದ್ದ. ಅವನು ತಿದ್ದಿ 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 ಸಮ ಮಾಡಿದರು. ಶಿಕ್ಷಕಿ ಕಣ್ಣು ಒರೆಸ್ಕೊಂಡು ತನ್ನ ಕೋಣೆಗೆ ಅವಸರವಾಗಿ ಹೋದರು. ತಮ್ಮ ಹತ್ತಿರ ಇದ್ದಂಥ ಒಂದು ಉತ್ತಮವಾದ ನೀಲಿ ಬಣ್ಣದ ಕಾಗದ ತೊಗೊಂಡ್ರು. ತಕ್ಷಣ ಕಾಗದ ಬರೀಬೇಕು ಹುಡುಗನಿಗೆ. ನನ್ನ ಪುಟ್ಟ ಹುಡುಗ ನಾನು ನೆನೆಸ್ಕೊಂಡು ಕಾಗದ ಬರೆದು ಕೃತಜ್ಞತೆ ತೋರಿಸಿದ್ದಾನೆ. ನಡುಗೋ ಕೈಗಳಿಂದ ಕಣ್ಣು ನೀರು ಸುರಿತಾ ಇತ್ತಲ್ಲ, ಅದನ್ನು ಒರೆಸ್ಕೊಂಡು ಆದಷ್ಟು ದೃಢವಾದ ಬರಹದಿಂದ ಶುರು ಮಾಡಿದರು. ಮಗು ಅನೀಶ್, ನಿನ್ನ ಪತ್ರ ನನ್ನ ಆಯುಷ್ಯವನ್ನು ಹೆಚ್ಚಿಗೆ ಮಾಡಿಬಿಟ್ಟಿದೆ ಬಣ. ನಿನಗೆ ಗೊತ್ತೇ, ಪ್ರತಿಯೊಬ್ಬ ಶಿಷ್ಯನ ಮೆಚ್ಚುಗೆಯ ಮಾತು ಶಿಕ್ಷಕರನ್ನು ಜಾಸ್ತಿ ದಿನ ಬದುಕು ಹಾಗೆ ಮಾಡುತ್ತೆ. ಶಿಕ್ಷಕ ಅಂಥ ಮಾತುಗಳಿಗೆ ಕಾಯ್ತಾನೆ. ನೀನು ಶಿಕ್ಷಕರ ಶತ್ರು ಆಗಿಲ್ಲ ಪುಟ, ಮಿತ್ರ ಆಗಿದ್ದೀಯಾ. ಇದು ನಿನ್ನ ಕೊನೆ ಪತ್ರ ಅಲ್ಲ, ಮೊದಲನೇ ಪತ್ರ. ಮಗು, ನೀನು ನನ್ನ ಧೈರ್ಯಶಾಲಿ ಹುಡುಗ. ನಿನ್ನ ಧೈರ್ಯವನ್ನು ಯಾವಾಗಲೂ ಮೆಚ್ಚಿಕೊಂಡಿದ್ದೆ ನಾನು. ಎಂದಿಗೂ ನೀನು ಸೋಲನ್ನು, ಅಸಹಾಯಕತೆಯನ್ನು ಒಪ್ಪಬಾರದು. ನಾವೆಲ್ಲ ನಿನ್ನ ಜೊತೆಗಿದ್ದೇವೆ. ಧೀರನಾಗಿ ಹೋರಾಡು, ಜಯಶಾಲಿಯಾಗಿ ಬಾ. ಶುಭ ಆಗಲಿ ನಿನಗೆ, ನಿನ್ನ ಪ್ರೀತಿಯ ಮೇಡಮ್ ಅಂತ ಬರೆದು ತಾವೇ ಒಯ್ದು ಅಂಚೆ ಕಚೇರಿಗೆ ಹಾಕಿ ಬಂದರು. ಇದಾಗಿ 3 ತಿಂಗಳು ಆಗಿರಬೇಕು. ಶಿಕ್ಷಕಿ ಸಮುದ್ರ ದಂಡೆಯಲ್ಲಿ ಸೂರ್ಯಾಸ್ತವನ್ನು ನೋಡ್ತಾ ಕೂತಿದ್ದಾರೆ. ಹುಡುಗರ ಗಲಾಟೆ ಕೇಳಿಸ್ತು ಹಿಂದೆ. ಏನು ಗಲಾಟೆ ಅಂತ ತಿರುಗಿ ನೋಡಿದರೆ, ಆ ಹುಡುಗರ ಗುಂಪಿನ ನಡುವೆ ಒಬ್ಬ ಎತ್ತರದ ವ್ಯಕ್ತಿ ಮಿಲಿಟರಿ ಯೂನಿಫಾರ್ಮ್ ಹಾಕಿದ್ದಾನೆ. ಕೈಯಲ್ಲೊಂದು ನೀಲಿ ಪತ್ರ ಹಿಡ್ಕೊಂಡಿದ್ದಾನೆ. ಓಡಿ ಬಂದ. ಮೇಡಮ್, ನಾನು ಮರಳಿ ಬಂದೆ ಅಂತ. ಅವನು ಹೇಳ್ದ, ನಿಮ್ಮ ಪತ್ರದಲ್ಲಿ ನೀಡಿದ್ರಲ್ಲ ಆಜ್ಞೆ ಪಾಲಿಸಿದ್ದೇನೆ. ಸೋಲನ್ನು ಅಪ್ಪಲಿಲ್ಲ, ಜೀವನವನ್ನು ಅಪ್ಕೊಂಡಿದ್ದೇನೆ ಅಂದ. ಆ ಶಿಕ್ಷಕಿ ಅವನನ್ನು ಪುಟ್ಟ ಕಂದನ ಹಾಗೆ ಬಿಗಿದು ಅಪ್ಪಿದರು. ಇಬ್ಬರ ಕಣ್ಣಲ್ಲೂ ಕಾರಂಜಿ, ಪ್ರೀತಿ ಕಾರಂಜಿ. ಇದನ್ನು ಎಲ್ಲ ಶಿಕ್ಷಕರು ನೆನೆಸ್ಕೋಬೇಕಪ್ಪ. ನಿಜವಾದ ಶಿಕ್ಷಕನ ಕಾರ್ಯಕ್ಷೇತ್ರ ಮುಗಿಯೋದು ತರಗತಿಯಲ್ಲ. ತರಗತಿಯಲ್ಲಿ ಪ್ರಾರಂಭವಾದದ್ದು ಜೀವನ ಉದ್ದಕ್ಕೂ ಇರುತ್ತೆ. ಆ ಒಳ್ಳೆಯ ಶಿಕ್ಷಕನ ಪ್ರಭಾವ ವಲಯಕ್ಕೆ ಮಿತಿ ಅನ್ನೋದೇ ಇಲ್ಲ. ಅದು ಶಿಕ್ಷಕ ಬದುಕಿರುವವರೆಗೂ ಅಥವಾ ಆ ಶಿಕ್ಷಕನ ನೆನಪು
ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇರೋ ತನಕನೂ ಅವನ ಕಾರ್ಯಕ್ಷೇತ್ರ ನಡೆದೇ ಇರ್ತದೆ.